ಜಗದಾಂಬಾ ಗೋಟ್ ಫಾರ್ಮ್ ಹತ್ರ ಬಂದಿದೀವಿ. ನೋಡ್ಬೋದು ನೀವು ರೋಯಿ, ಗುಜರಾತ್, ಬಿಟಲ್ ಗೋಟ್ ಸರ್. ಇಲ್ಲಿ ನೋಡಿ ನಿಮ್ಗೆ ಕರ್ನಾಟಕದಿಂದ ಅಲ್ಲಿ ಬೇರೆ ಬೇರೆ ಎಲ್ಲ ಕಡೆ ಬಂದ್ರು ಇವ್ರು ಅಂದ್ರೆ होलसेल आगे माराटा ಮಾಡ್ತಾ ಇದ್ದಾರೆ. जी मेरा नाम रविराज है, राजस्थान अजमेर। मैं इनको अपना फार्म विजिट करा रहा हूँ। ये आए अपने मेरे लिए कर्नाटक से आए चल के, ताकि कस्टमर है ना कुछ क्या कि वो ट्रस्ट नहीं करते हैं और इनको इनवाइट किया है मैंने। ನಾವೇನಂದ್ರೆ ಕರ್ನಾಟಕದಿಂದ ಖುದ್ದಾಮಾಗಿ ರಾಜಸ್ಥಾನ ಬಂದಿದೀವಿ. ನಮ್ಮನೆ ಕರ್ನಾಟಕದವ್ರು ಯಾಕಂದ್ರೆ ನಮ್ಮ ಫೇಸ್ ವ್ಯಾಲ್ಯೂ ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಇವ್ರದೇ ವಿಡಿಯೋದಲ್ಲಿ ಅವ್ರು ಏನ್ ಹೇಳಿದಾರೆ ಅಂದ್ರೆ ಲೈವ್ ಆಗಿ ಕರೆಸಿದ್ದೀನಿ, ಕರೆಸ್ಬಿಟ್ಟು ಅಂದ್ರೆ ನಾನೇ ವಿಡಿಯೋ ಮಾಡಿಸ್ತಾ ಇದ್ದೀನಿ ಇಲ್ಲಿಂದ ಟ್ರಾನ್ಸ್ಪೋರ್ಟ್ ಮಾಡಕ್ಕೆ ಅಂತ ಹೇಳ್ತಿದ್ದಾರೆ ಸರ್. आप बताइए कौन सा ब्रीड है सर? सर अपने पास सिरोही है, अजमेरी है, गुजरी है, सोजत है। ಎಲ್ಲಾನು ತಳಿಗಳನ್ನ ಒಂದು 10 ಪೀಸ್ ಹಿಡಿದೀನಿ ಇಲ್ಲಿ. ಅವ್ರ ಕಸ್ಟಮರ್ ಬಂದ್ಬಿಟ್ಟು ಯಾವ್ದಂತ ಪಸಂದ್ ಮಾಡ್ತಾರೆ ಅದನ್ನ ನಾನು ಮಾಲ್ ಆಗಿ ಅವ್ರು ಕನ್ವರ್ಟ್ ಮಾಡಿ ಕೊಡ್ತೀನಿ ಅಂತ ಹೇಳ್ತಾರೆ ಸರ್. ನೋಡಿ ರೈತರು ಬಂದು ಖುದ್ದಾಮಾಗಿ ಬಂದು ಭೇಟಿ ನೀಡಬೇಕು ಇಲ್ಲಿ. ರಾಜಸ್ಥಾನ ಬಂದು ಒಂದ್ ದಿನ ಎಳ್ಕೊಂಡು ಎಲ್ಲ ನೋಡ್ಬಿಟ್ಟು ವ್ಯವಹಾರ ಮಾಡಿ ಅಂತ ಹೇಳ್ತಾರೆ ಸರ್. ಯಾಕಂದ್ರೆ ಅವರು ಎಲ್ಲಾನು ಇಟ್ಟಿರ್ತಾರೆ ಇಲ್ಲಿ. ನಿಮಗೆ ಯಾವ್ದು ಪಸಂದ್ ಬರುತ್ತೆ, ಮೀಟ್ ಪರ್ಪಸ್ ಆಗಲಿ ಅಥವಾ ಸಾಕಾಣಿಕೆ ಆಗಲಿ, ನಿಮ್ಗೆ ಕಟಿಂಗ್ ಪರ್ಪಸ್ ಆಗಲಿ, ಯಾವ್ದೇ ಬಂದ್ರು ನೀವು ಒಂದಿನ ಬಂದು ಲೈವ್ ಇದು ನೋಡ್ಕೊಂಡು ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ ಸರ್. ये मिलिट्री कलर आएगा, स्पॉट उसके लंबे कान आएंगे और ये क्वालिटी आएगी। आप देखिए ये सिरोही की फीमेल है, ये अजमेरी आ गया सर। ये अजमेरी लोकल इसका खासियत ये होता है कि पीछे से चॉकलेट रहेगा और व्हाइट कान रहेंगे और व्हाइट मुंह रहेगा। 20 ಕೆಜಿ ಹಿಡ್ಕೊಂಡು 50 ಕೆಜಿ ವರೆಗೂ ಸಿಗುತ್ತೆ ಅಂತ ಹೇಳ್ತಾರೆ. ಮೇಲ್ ಮತ್ತೆ ಫೀಮೇಲ್ ಎರಡು ಸಿಗುತ್ತೆ ಅಂತ ಹೇಳ್ತಾರೆ. ಕಟಿಂಗ್ ಪರ್ಪಸ್ ಬೇಕಂದ್ರೆ 25 ಕೆಜಿ ಒಳಗಡೆ ಬೇಡ, 25 ಕೆಜಿ ಮೇಲ್ಗಡೆ 20 ಕೆಜಿ, 25 ಕೆಜಿ, 30 ಕೆಜಿ, 35 ಕೆಜಿ, 40 ಕೆಜಿ ಆ ತರ ತಗೊಳ್ಳಿ. ನಿಮ್ಗೆ ಏನಂದ್ರೆ ಮೀಟ್ ಪರ್ಪಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಸರ್. ಟ್ರಾನ್ಸ್ಪೋರ್ಟೇಷನ್ ಲೇಟ್ ಆಗಲ್ಲ, ಕೆಲವೊಂದು ಏನೋ ಆಗಲ್ಲ. ಹೌದು, ಕೆಲವೊಂದ್ರೆ ಇಂಜೂರ್ಸ್ ಆಗುತ್ತೆ ಅಂತ ಹೇಳ್ತಾರೆ ಅವರು. ಸರ್ ಅವ್ರಿಗೆ ನೋಡಿ ಎಲ್ಲಾನು ಶೈನ್ ಆಗಿದಾವೆ ಮತ್ತು ಹೈಜೆನಿಕ್ ಆಗಿದಾವೆ, ಆಕ್ಟಿವ್ ಇದಾವೆ ಸರ್. ಎಲ್ಲಾನು ಯಾವ್ದೇ ಬೇಮಾರಿಲ್ಲ, ಎಲ್ಲ ಸಾಕಾಣಿಕೆಗೆ ತುಂಬಾ ಯೋಗ್ಯ ಅಂತ ಅನ್ಕೊಂತೀರಲ್ವಾ? ಹೌದು ಸರ್. ಎಲ್ಲ ಯಾವ್ದೇ ರೀತಿ ನಾವು ಕಚರಾ ಮಾಲ್ ಕೊಡಲ್ಲ. ಯಾಕಂದ್ರೆ ನಾವು ತಿಂಗಳಲ್ಲಿ ಒಂದೇ ಲಾರಿ ಲೋಡ್ ಮಾಡೋರು ಪರವಾಗಿಲ್ಲ, ಪಕ್ಕಾ ಮಾಡ್ತೀವಿ ಸರ್. ವ್ಯಾಪಾರದಲ್ಲಿ ಮೋಸ ಮಾಡಲ್ಲ ಅಂತ ಹೇಳ್ತಾರೆ. ರೇಟ್ ಅಲ್ಲಿ ಕಾಂಪ್ರಮೈಸ್ ಆಗಲ್ಲ ಸರ್. 10 ರೂಪಾಯಿ ಹೆಚ್ಚಿಗೆ ತಗೊಂಡ್ರು ಪರವಾಗಿಲ್ಲ, ಬೇರೆ ತರ 5 ರೂಪಾಯಿ ಕಡಿಮೆ ಮಾಡಿ ಅಲ್ಲಿ ತಗೋಕ್ ಹೋಗ್ಬಿಡಿ ಅಂತ ಹೇಳ್ತಾರೆ ಸರ್. ನಾವು 5 ರೂಪಾಯಿ 10 ರೂಪಾಯಿ ಜಾಸ್ತಿ ತಗೊಂಡ್ರು ಪರವಾಗಿಲ್ಲ, ನಿಮಗೆ ಪಕ್ಕಾ ಮಾಲ್ ಕೊಡ್ತೀವಿ ಅಂತ ಹೇಳ್ತಾರೆ ಸರ್. 240 ಹಿಡ್ಕೊಂಡು 270 ರೂಪಾಯಿ ನಂಬರ್ 1 ಕ್ವಾಲಿಟಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಸರ್. ಈಗ ಅವ್ರು ಏನಂತ ಹೇಳ್ತಾರೆ ಅಂದ್ರೆ ಇದರಲ್ಲಿ 70% ಗಂಡಿರುತ್ತೆ, 30% ಅಂದ್ರೆ ಹೆಣ್ಣಿರುತ್ತೆ ಅಂತ ಹೇಳ್ತಾರೆ ಸರ್. ಆರಾಮ್ ಚೆನ್ನಾಗಿ ಹಾ ಸರ್. ಯಾವ್ಯಾವ ತಳಿ ಅಂತ ತಿಳಿಸ್ಕೊಡ್ತಾರಲ್ವಾ? ತಿಳಿಸ್ಕೊಡ್ತಾರೆ ಸರ್. कौन सा ब्रीड है सर, बताओ सर एक एक का। सर ये देखिए ये सोजत का गोट है। सोजत सर, ಇದು सोजत ಇದೆ. सोजत का ये क्वालिटी होता है कि इसके थोड़े कान लंबे होते हैं लेकिन इसमें थोड़ा शॉर्ट है। ठीक है, ये क्या कस्टमर के रिक्वायरमेंट के अनुसार लाए थे। इसमें कान शॉर्ट है और उसकी प्योर व्हाइट आएगा और थोड़ी व्हाइट आइज आएगी। ठीक है, सिरोही नस्ल है, इसमें सिरोही नस्ल की ये खासियत होती है, ये देखिए ये मिलिट्री कलर आएगा, स्पॉट उसके लंबे कान आएंगे और ये क्वालिटी आएगी। आप देखिए ये मिलिट्री वो जैसा। शाइन है सर, है ना? हाँ ये शाइनिंग में रहेगा। ये सिरोही की फीमेल है, ये अजमेरी आ गया सर। अजमेरी तಳಿ ಅಂತ ये अजमेरी है। ಲೋಕಲ್ इसका खासियत ये होता है कि ये पीछे से चॉकलेट रहेगा और व्हाइट कान रहेंगे और व्हाइट मुंह रहेगा ऐसा। क्योंकि ಸರ್ ಈಗ ನೋಡಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ ನಮ್ಮ ಹತ್ರ ಚಿಕ್ಕ ಮರಿ ಇಟ್ಕೊಂಡು ಸಾಕಾಣಿಕೆ ಆಗಲಿ 20-25 ಕೆಜಿ ಹಿಡ್ಕೊಂಡು 50 ಕೆಜಿ ವರೆಗೂ ಸಿಗುತ್ತೆ ಅಂತ ಹೇಳ್ತಾರೆ. ಮೇಲ್ ಮತ್ತೆ ಫೀಮೇಲ್ ಎರಡು ಸಿಗುತ್ತೆ ಅಂತ ಹೇಳ್ತಾರೆ ಸರ್. ಅವ್ರಿಗೆ ನೋಡಿ ಎಲ್ಲಾನು ತುಂಬಾ ಶೈನ್ ಆಗಿದಾವೆ ಮತ್ತು ಹೈಜೆನಿಕ್ ಆಗಿದಾವೆ, ಬಟ್ ಆಕ್ಟಿವ್ ಇದಾವೆ ಸರ್. ಎಲ್ಲಾನು ಯಾವ್ದೇ ಬೇಮಾರಿಲ್ಲ, ಆಕ್ಟಿವ್ ಇದೆ, ನೋಡಬಹುದು. आपका क्वालिटी क्या खासियत है इधर? सर हमारा क्वालिटी की ये खासियत है कि देखिए जो हम जिस कस्टमर को माल देते हैं ना, हम रेट चाहे 2 रुपए एक्स्ट्रा लेते हैं लेकिन माल देते हैं 1 नंबर। ठीक है, हम कचरा माल नहीं देते ताकि कस्टमर यहाँ से जाके वहाँ पे अच्छे से माल बिके, 2 रुपए उसको थोड़ा उन्नति हुए, अच्छे से उसको मिले ताकि उसको भी प्रॉफिट हुए। क्योंकि अभी यहाँ पे राजस्थान क्या कि 90% लोग क्या बोलते हैं कि ऐसे मतलब फ्रॉड है, ये वो है, तो वो लोग क्या करते हैं कस्टमर को अच्छी मतलब कम रेट डाल के ಆಗ್ಲಿ ಏನ್ ಮಾಡ್ತಾರೆ, 5 ರೂಪಾಯಿ ಕಡಿಮೆ ಅಂತ ಅಂದ ತಕ್ಷಣ ಹೌದು, ಆ ಕಡೆ ಹೋಲ್ತಾರೆ ಸರ್ ಅವರು. ಫೇಕ್ ಆಯ್ತು, ನಮಗೆ ಮೋಸ ಆಯ್ತು ಅಂತ ಹೇಳ್ತಾರೆ. ಹೌದು सर क्या रेट में आपके पास अच्छा क्वालिटी मिलेगा? सर मेरे पास 250 रुपए से लेकर 260 रुपए 70 रुपए तक का माल है। कस्टमर क्या क्या लेता है, क्या रेंज में सर क्वालिटी माल? नंबर 1 क्वालिटी सर 240 से लेकर 270 रुपए तक का 3 रेट का अपने पास अलग अलग है। उसमें सर ये होता है कि बकरी की अपन यहाँ से जब कमर पकड़ेंगे ना यहाँ पे, तो उसमें एक तो 55% मटन आता है, एक 60% आता है, एक 40% आता है। तो अब रेट के अकॉर्डिंग डिफरेंट है। अगर कस्टमर को 240 वाला चाहिए तो हम उसको 40% वाला मीट देंगे। कस्टमर 270 का रेट देगा तो हम उसको 60% वाला मटन देंगे। कस्टमर अगर 250 का रेट देगा ना तो हम उसको ऐसा 50% वाला मटन देंगे। अभी इस बकरे के अंदर है ना, जी जी, अभी इस बकरे के अंदर 60% मटन है, इसकी शाइनिंग देखिए आप। अभी एकदम नंबर 1 है ये अभी इसका लाइव वजन आएगा कितना 25 केजी। इसको कट करेंगे ना अपन, तो इसको कट करेंगे 13 से 14 केजी इसमें मीट निकलेगा, आराम से निकलेगा ना। ऐसा 60% मटन ऐसा निकलता है। और उसमें सर कस्टमरों को हम एक सुविधा और देते हैं, फैसिलिटी और देते हैं। हम लोग 70% मेल देते हैं, 30% फीमेल देते हैं। फीमेल भी जो देते हैं ना, ಏನ್ ಹೇಳ್ತಾರೆ ಅಂದ್ರೆ ಅವರು 240 ಹಿಡ್ಕೊಂಡು 270 ರೂಪಾಯಿ ನಂಬರ್ 1 ಕ್ವಾಲಿಟಿ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಇದರಲ್ಲಿ ಯಾವ ತರ ಗಂಡು ಯಾವ ತರ ಹೆಣ್ಣು ಇರುತ್ತೆ? ಸರ್ ಈಗ ಅವ್ರು ಏನಂತ ಹೇಳ್ತಾರೆ ಅಂದ್ರೆ ಇದರಲ್ಲಿ 70% ಗಂಡಿರುತ್ತೆ, 30% ಅಂದ್ರೆ ಹೆಣ್ಣಿರುತ್ತೆ ಅಂತ ಹೇಳ್ತಾರೆ ಸರ್. ಅಂತ ಹೇಳ್ತಾರೆ ವೀಕ್ಷಕ. ಸರ್ ನಾವೇನಾರ ರೈತ ಬಂದ್ರೆ ಕೊನೆಗೆ ಏನ್ ಹೇಳ್ತೀವಿ ಅಂದ್ರೆ ನೀವು ಖುದ್ದಾಮಾಗಿ ಇಲ್ಲಿ ಬನ್ನಿ, ಬಂದ್ಬಿಟ್ಟು ನೋಡಿ, ಅವ್ರ ಜೊತೆ ಮಾತಾಡ್ಬಿಟ್ಟು ರೇಟ್ ಮಾತಾಡ್ಕೊಂಡು ಆಮೇಲೆ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ ಸರ್. ಯಾಕಂದ್ರೆ ತುಂಬಾ ದೂರದಿಂದ ಬರ್ತಾ ಇರ್ತಾರ, ನೀವು ಒಂದಿನ ಬಂದು ನೀಟಾಗಿ ಕೇಳ್ಕೊಂಡು ಇದನ್ನ ಇಲ್ಲಿಂದ ಬೇರೆ ನಮ್ಮ ರಾಜ್ಯಕ್ಕೆ ತಗೊಂಡೋಗ್ಬೇಕಾದ್ರೆ ಕೆಲವೊಂದು ಇದಾಗುತ್ತೆ. ಅಲ್ಲಿ ಯಾವ ತರ ಫೀಡ್ ಕೊಡಬೇಕು, ಇವುಗಳಿಗೆ ಏನಂದ್ರೆ ಹೆಲ್ತ್ ಯಾವ ತರ ಮೇಂಟೈನ್ ಮಾಡಬೇಕು, ಇಲ್ಲಿಂದ ಹೋದ್ಮೇಲೆ ಏನು ವ್ಯಾಕ್ಸಿನೇಷನ್ ಕೊಡಬೇಕು ಎಲ್ಲಾನು ತಿಳ್ಕೊಂಡ ಮೇಲೆ ಅದಕ್ಕೆ ಇದು ಮಾಡಿ ಅಂತ ಹೇಳ್ತೀನಿ ಸರ್. ಪರ್ಚೇಸ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ. आपको कांटेक्ट करते हैं, सबको क्या है जेन्युइनली सर्विस दे दो। एक नंबर सर्विस देंगे। कस्टमर को बोलो 10 रुपए ज्यादा ले, वो क्या नहीं है। फार्मर बोले तो कुछ नहीं है। मैं खुद क्या करता हूँ, कस्टमर चाहे महीने में एक ही गाड़ी भराता हूँ लेकिन कस्टमर सेलेक्ट करके भरा। मैं ऐसा नहीं कि दूसरा क्या रेट दे रहा है वो क्या दे रहा है, मुझे उससे मतलब नहीं है। ओके सर, थैंक यू। ओके सर।